ಟಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯರು ಆರಿಸಿ ಬಂದರು, ಸತೀಶ್ ಜಾರಕಿಹೊಳಿ ಅವರು, ಇನ್ನುಳಿದವರು ಎಲ್ಲರೂ. ಎಲ್ಲ ಡಿಪಾರ್ಟ್ಮೆಂಟ್ದಲ್ಲೇ ಗುತ್ತಿಗೆ ವ್ಯವಹಾರಗಳು ಇದೇ ರೀತಿಯಾಗಿ ನಡೀತಾ ಇದ್ದಾವೆ. ಹೀಗಾಗಿ ಎಲ್ಲ ಡಿಪಾರ್ಟ್ಮೆಂಟು, ಅದರಾಗ PWD ಆಗಿರ್ಬೋದು, ನೀರಾವರಿ ಆಗಿರ್ಬೋದು, ಸಣ್ಣ ನೀರಾವರಿ ಆಗಿರ್ಬೋದು, PWD ಇರ್ಬೋದು, ಮತ್ತಾವುದು ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಗುತ್ತಿಗೆ ವ್ಯವಹಾರಗಳು. ರೋಡ್ಗಳಿಂದ ಅದೇ ಪರಿಸ್ಥಿತಿ, PWD ಅದೇ ಕೆಲಸ. ಹೀಗಾಗಿ ಸಿಕ್ಕಾಪಟ್ಟೆ ಕಮಿಷನ್ ಕೊಪ್ಪೆ ಅಡ್ವಾನ್ಸ್ ಅವ್ರಿಗೆ ಕೊಟ್ಟ, ನೀವು ಅದನ್ನು ತಂದು ಎಷ್ಟು ಉಳಿಸ್ಕೊತೀರಪ್ಪ ಅದ್ರಾಗ. ಮತ್ತು ಕಳಪೆ ಕಾಮಗಾರಿ ವರ್ಷದಲ್ಲಿ ಮತ್ತೆ ಬರೋದಲ್ಲ ದುಡ್ಡು ಸಾಕಷ್ಟು ಹೊಡೆದಿರ್ತೀರಿ ಎಲ್ಲರೂ ಕೂಡ. ಎವ್ರಿ ಬನ್ನಿ, ಅದಕ್ಕೆ ನಿಜವಾಗಿ ಇಲ್ಲೆಲ್ಲರೂ ಅಪರಾಧಿಗಳ. ಬರೀ ಕೇವಲ ರಾಜಕಾರಣಿಗಳು ತಪ್ಪು ಮಾಡ್ತಾರೆ, ಅವ್ರು ಬೇಡ್ತಾರೆ, ನೀವೇ ಕೊಡ್ತೀರಿ ಯಾಕೆ? ಅವ್ರು ಬೇಡ್ತಾರೆ, ಬಾಬು ನಿಮ್ಗೆ ಗಂಟೆ ಬೇಡ್ತಾರೆ, ಅವ್ರು ತಪ್ಪಲ್ಲ. ನಿಮಗೂ ಅಲ್ಲಿ ಸಿಗ್ತದೆ ಕೊಡ್ತೀರಿ, ಮತ್ತು ಕೊಟ್ಟ ತೊಗೊಂಡೋಗ್ರಲ್ಲ. ಹೌದು, ಎಲ್ಲ ಕಡೆ ಉತ್ತಮವಾದ ಕಾಮಗಾರಿ ಆಗ್ಯದನ. ಇಷ್ಟು ಪರ್ಸೆಂಟ್ ಕೊಟ್ಟು ನೀವು ಉತ್ತಮ ಕಾಮಗಾರಿ ಮಾಡಲಿಕ್ಕೆ ಸಾಧ್ಯ ಇದೆನಾ? 21 ವರ್ಷ ಸಾಲದಲ್ಲ. ಒಂದು 100 ರೂಪಾಯಿದಲ್ಲಿ 20 ರೂಪಾಯಿಪ್ಪ ಅವ್ರಿಗೆ ಅಂತಂದ್ರೆ ಏನು ಸಾಮಾನ್ಯ ಅಂತ. 20 ರೂಪಾಯಿ ನೀವು ತುರುಗು ಮಾಡಬೇಕು, ನಿಮ್ಗೆ ಉಳಿಬೇಕಾ, ನೀವು ಒಟ್ಟು ಮಾಡಬೇಕಾ? ಮತ್ತೆ ಎಲ್ಲ ಬಂದು ಹತ್ತದ 40% ಬಂದು ಹತ್ತದ, ನೀವೊಂದು 20, ಅವ್ರದ್ದು 20. ಮುಂದೆ ಅದ್ರ ಜೊತೆ ನಮ್ಮ ಇಂಜಿನಿಯರ್ ಬಿಡೋಕ್ಕೆ ಅವರು ಎಲ್ಲ ಸರ್ಟಿಫೈಡ್ ಮಾಡಿ ಬಿಡ್ತಾರೆ ಎಲ್ಲರೂ. ಎಲ್ಲರೂ ಒಂದು ಏನದ ಅಂದ್ರೆ ಒಂದು ದಂಡ ಅದ, ಎಲ್ಲರೂ ಕೂಡ ಎಬ್ಸುವಂಥದ್ದು. ಪಾಪ ಟ್ಯಾಕ್ಸ್ ತುಂಬ್ತಾರೆ ಮನುಷ್ಯ, ನಮ್ಮ ಕನ್ನಡಿಗಿರಲಿ ಮತ್ತೊಂದು ರಾಜ್ಯದಲ್ಲಿ ಯಾರೂ ಇರಲಿ ತುಂಬ್ತಾರೆ. ಆ ಟ್ಯಾಕ್ಸ ಈ ರೀತಿಯಾಗಿ ಪೋಲ್ ಆಗ್ತದೆ. ಇವತ್ತು ಹೊಡೆದಂಥ ಗುತ್ತಿಗೆದಾರರು, ದುಡ್ಡು ಅದರಲ್ಲಿ ವಸೂಲು ಮಾಡಿದಂಥ ಆಡಳಿತಗಾರರು ಎಲ್ಲರೂ ಕೂತ ಹಿಂದಿನವ್ರು ಇವರು ಬೈದು, ನಾಳೆ ಬಂದಿರ್ತಾರೆ BJP 22 ಅವ್ರು ಇವ್ರನ್ನ ಶುರು ಮಾಡೋದು. ಯಾವ ಕೊಟ್ಟು ಹೋಗ್ಬಾರ್ದಾಯ್ತು, ಕೊಟ್ಟು ಹೋದರು.